ಹಲೋ, ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲ ಸೂಪರ್ ಡೂಪರ್ ಹ್ಯಾಪಿ ಹೆಲ್ದಿ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನ್ ನಿಮ್ಮ ರಂಜಿತಾ ಪ್ರಕಾಶ್ ಗೌಡ. ನೀವು ನೋಡ್ತಾ ಇರೋದು ಕಲಿವಲ್ಸ್ 26 ಯೂಟ್ಯೂಬ್ ಚಾನಲ್. ಸೊ ಎಸ್, ಇವತ್ತು ಆಲ್ರೆಡಿ ನಿಮ್ಗೆ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ. ಅಂಡ್ ರೀಸೆಂಟ್ ಆಗಿ ನಾನು ಕೂಡ ಪೋಸ್ಟ್ ಸ್ಟೋರಿ ಹಾಕಿದ್ದೆ ಅಂಡ್ ಪೋಸ್ಟ್ ಕೂಡ ಮಾಡಿದ್ದೆ. ಸೊ ನಿಮ್ದು ಏನೇ ಡೌಟ್ಸ್ ಕ್ವಶನ್ ಇದ್ರು ನನ್ನ ಬಗ್ಗೆ ಪ್ಲೀಸ್ ಕೇಳಿ ಅಂತ ಹೇಳಿ. ಅಂಡ್ ತುಂಬಾ ಜನ ಮೆಸೇಜಸ್ ಅಥವಾ ಕ್ವಶನ್ಸ್ ನನಗೆ ಕೇಳಿದಿರಾ. ಥ್ಯಾಂಕ್ ಯು ಸೋ ಮಚ್. ಟೈಮ್ ತಗೊಂಡು ಪೇಷನ್ಸ್ ಆಗಿ ಟೈಪ್ ಮಾಡಿ ನನಗೆ ಕಳ್ಸಿಕೊಟ್ಟಿರೋ ನಿಮ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ತುಂಬಾ ಒಳ್ಳೇದಾಗ್ಲಿ. ಸೊ ಎಸ್, ಇವತ್ತು ಆಫ್ಟರ್ ಅ ವೆರಿ ವೆರಿ ಲಾಂಗ್ ಟೈಮ್ ನಾನು ಈ ತರ ವಿಡಿಯೋನ ಮಾಡ್ತಾ ಇರೋದು. ನನ್ನ ಚಾನಲ್ ಅಲ್ಲಿ ಫಸ್ಟ್ ಒಂದ್ ಟೈಮ್ ಮಾಡಿದ್ದೆ ಸ್ಟಾರ್ಟಿಂಗ್, ಇನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ. ಅದಾದ್ಮೇಲೆ ಇವಾಗ್ಲೇ ನಾನು ಮಾಡ್ತಾ ಇರೋದು. ಸೊ ತುಂಬಾ ಜನ ಸಾಕಷ್ಟು ಕೆಲವೊಂದು ಸಿಮಿಲರ್ ಕ್ವಶನ್ಸೇ ಬಂದಿದೆ. ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಯಾವ್ದನ್ನು ಎಂಡಲ್ಲಿ ಹೇಳ್ತೀನಿ ಅಂತ ಏನು ಹೇಳಲ್ಲ. ಎಲ್ಲಾನು ಏನೇನ್ ಕ್ವಶನ್ಸ್ ಇದೆಯೋ ಅವಾಗ್ಲೇನೆ ಆನ್ಸರ್ ಮಾಡ್ಬಿಡ್ತೀನಿ. ಸೊ ದಟ್ ಎಂಡ್ವರೆಗೂ ನೋಡ್ಬೇಕು ಅನ್ನೋದು ಏನಿಲ್ಲ, ಆಯ್ತಾ. ನೀವು ಎಲ್ರು ಯಾರೆಲ್ಲ ಕ್ವಶನ್ ನನ್ ಕೇಳಿದಿರಾ ಅವ್ರ ಹೆಸರು ಕೂಡ ಮೆನ್ಷನ್ ಮಾಡ್ತೀನಿ. ಸೊ ದಟ್ ನಿಮ್ಗೆ ಒಂಥರ ನಾನು ಕ್ರೆಡಿಟ್ ಕೊಟ್ಟಂಗ ಆಗುತ್ತೆ, ಥ್ಯಾಂಕ್ಸ್ ಹೇಳ್ದಂಗ ಆಗುತ್ತೆ. ಸೊ ಹಂಗಾಗಿ ಓಕೆನಾ, ಲೆಟ್ಸ್ ಬಿಗಿನ್ ದ ವಿಡಿಯೋ ಗೈಸ್. ಸೊ ಫಸ್ಟ್ ಬಂದ್ಬಿಟ್ಟು ವರ್ಷ ಸುರೇಶ್ ಅವ್ರು ಕೇಳಿದ್ದಾರೆ 094547 ಅವ್ರ ಪೇಜ್. ನಿಮ್ಗೆ ಜಾಸ್ತಿ ವರ್ಕ್ ಆಗಿರೋ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯಾವುದು ಮತ್ತೆ ನೀವು ಜಾಸ್ತಿ ಯೂಸ್ ಮಾಡೋದು ಯಾವುದು ಅಂತ ಕೇಳಿದಿರಾ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್, ಮ್ಯಾನಿಫೆಸ್ಟೇಷನ್ ಎಲ್ಲ ಟೆಕ್ನಿಕ್ಕು ಎಲ್ರಿಗೂ ವರ್ಕ್ ಆಗುತ್ತೆ. ಬಟ್ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಕೆಲವ್ರು ನಂಬಿಕೆ ಬರಲ್ಲ, ಅವರ ಒಂದು ಥಾಟ್ ಪ್ರೊಸೆಸ್ ಬಿಹೇವಿಯರ್ ಮೇಲೆ ಕೆಲವೊಂದು ಡಿಪೆಂಡ್ ಆಗುತ್ತೆ. ನಾನ್ ತುಂಬಾ ಬಳಸೋದಂದ್ರೆ ಅಫ್ಕೋರ್ಸ್ ಗ್ರಾಟಿಟ್ಯೂಡ್ ಎವ್ರಿ ಡೇ ಬರೀತೀನಿ. ಅಂಡ್ ಅದಾದ್ಮೇಲೆ ವಿಜುವಲೈಸ್ ಮಾಡಕ್ ಟ್ರೈ ಮಾಡಿ ಯಾವಾಗ್ಲೂ. ಅಂಡ್ ಜಾಸ್ತಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಎಂತ ಸಿಚುಯೇಷನ್ ನಡೀತಿದ್ರು ಕೂಡ. ಅಂಡ್ 555 ಮೆಥಡ್ ನ ನಾನು ಬಳಸ್ತಾನೆ ಇರ್ತೀನಿ. ಸೊ ಇಷ್ಟು ನಾನು ಯಾವಾಗ್ಲೂ ಡೈಲಿ ಮಾಡ್ತಿರ್ತೀನಿ. ಹೋಪ್ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. 00 ಅನ್ಲಕ್ಕಿ 00 ಅವ್ರು ಕೇಳಿದ್ದಾರೆ, ಹೌ ಕ್ಯಾನ್ ಯು ಮ್ಯಾನೇಜ್ ವರ್ಕ್, ಸೋಷಿಯಲ್ ಮೀಡಿಯಾ, ಎಡಿಟ್, ವಾಯ್ಸ್ ಓವರ್ ಅಂಡ್ ಮ್ಯಾನಿಫೆಸ್ಟಿಂಗ್ ಅಂಡ್ ಆಲ್, ಪ್ಲೀಸ್ ಟಿಪ್ಸ್ ಫಾರ್ ಮೀ ಅಂತ ಕೇಳಿದ್ದೀರಾ. ಫಸ್ಟ್ ಆಫ್ ಆಲ್, ಏನೂ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ಮ ಪೇಜ್ ನೇಮ್ ನ ಚೇಂಜ್ ಮಾಡಿ ಅನ್ಲಕ್ಕಿ ಅಂತ ಹಾಕೋಬೇಡಿ. ನೀವು ಅಟ್ರಾಕ್ಟ್ ಮಾಡ್ತಿರೋದು ಅನ್ಲಕ್ಕಿ ವಿಚಾರಗಳನ್ನ ನಿಮ್ ಲೈಫಲ್ಲಿ. ಫಸ್ಟ್ ಅದನ್ನ ಚೇಂಜ್ ಮಾಡಿ ಲಕ್ಕಿ ಅಂತ ಹಾಕೊಳ್ಳಿ. ಏನಾದ್ರು ಬೇಜಾರಾಗ್ರೆ ಐಮ್ ಸಾರಿ, ಬಟ್ ಹೇಳ್ಬೇಕು ಅನಿಸ್ತು. ಅಂಡ್ ವಿಚಾರಕ್ಕೆ ಬರೋದಾದ್ರೆ, ನನ್ಗೆ ಇದೆಲ್ಲ ಇವಾಗ ನಾನು ಏನೆಲ್ಲ ಮಾಡ್ತಿದ್ದೀನಲ್ಲ, ಇದೆಲ್ಲ ನನ್ನ ಡ್ರೀಮ್ ಆಗಿತ್ತು. ನಾನು ಹಿಂಗೆ ಬದುಕಬೇಕು, ಹಿಂಗೆ ಇರ್ಬೇಕು ಅಂತ. ಇವತ್ತು ಅದೆಲ್ಲ ನನ್ನ ಕೈಯಲ್ಲಿ ಇದೆ ಅಂದಾಗ ನಾನು ಅದನ್ನ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೇಕು. ಹಂಗಾಗಿ ಪ್ರತಿ ಸಲ ನನ್ಗೆ ಒಳ್ಳೆ ಹೆಸರು ಬರ್ಬೇಕಪ್ಪ, ನಾನು ಚೆನ್ನಾಗಿ ದುಡಿಬೇಕು, ಎಲ್ರ ಮುಂದೆ ತಲೆ ಎತ್ತಿ ಬದುಕಬೇಕು, ಎಲ್ಲೆವರು ಜನ ಗುರ್ತಿಸ್ಬೇಕು, ಈ ತರ ಮೈಂಡ್ ಸೆಟ್ ಅಲ್ಲಿ ಕೆಲಸ ಮಾಡ್ತಾನೆ ಇರ್ತೀನಿ. ಎಷ್ಟೇ ಹುಷಾರಿಲ್ದೇ ಇದ್ರು, ಏನೇ ಪೇನ್ ಇದ್ರು, ವ್ಲಾಗ್ಸ್ ಮಾಡೋದು ಅದೆಲ್ಲ ಮಾಡ್ತಾನೆ ಇರ್ತೀನಿ. ಯಾಕಂದ್ರೆ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದೆ, ನಾನು ಇವತ್ತು ಎಫರ್ಟ್ ಹಾಕ್ರೆ ಡೆಫಿನೆಟ್ಲಿ ನಂಗೆ ರಿಸಲ್ಟ್ ಬಂದೇ ಬರುತ್ತೆ ಅಂತ ನನ್ಗೆ ಗೊತ್ತು. ಹಾಗಾಗಿ ಜಾಸ್ತಿ ಬೇಜಾರು ಮಾಡ್ಕೊಳ್ಳಲ್ಲ. ಇವೆಲ್ಲ ಮಾಡ್ಬೇಕಾದ್ರೆ ನಾನು ಬ್ಯಾಲೆನ್ಸ್ ಈಸಿಯಾಗಿ ಮಾಡ್ತೀನಿ. ಮೊದ್ಲಿಂದ ನಂಗೆ ಅಭ್ಯಾಸ ಇದೆ ಜಾಸ್ತಿ ಕೆಲಸ ಮಾಡಿ. ಸೊ ಹಂಗಾಗಿ ಪವನ್ ಯುವರ್ ಕ್ರಶ್ ಅಂತ ಅವ್ರ ಪೇಜು, ಅವ್ರು ಕೇಳಿದಾರೆ ಯಾಕಿನ್ನು ಮದ್ವೆ ಆಗಿಲ್ಲ ಅಂತ. ಮದ್ವೆ ಆಗಕ್ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ಹಂಗಾಗಿ. ದಿ ವೈಲ್ಡ್ ಮಾನ್ಸ್ಟರ್ ಅಂತ ಕೇಳಿದಾರೆ, ವಾಟ್ಸ್ ಯುವರ್ ಮೇಜರ್ ಗೋಲ್ ಅಂಡ್ ವಾಟ್ಸ್ ಯುವರ್ ಸ್ಟ್ರೆಂತ್ ಎವ್ರಿ ಡೇ ಅಂತ ಕೇಳಿದಿರ. ಮೇಜರ್ ಗೋಲ್ ಅಂದ್ರೆ ಬದುಕಬೇಕು, ಚೆನ್ನಾಗಿ ಬದುಕಬೇಕು, ನೆಮ್ಮದಿಯಿಂದ ಬದುಕಬೇಕು, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಇದೆಯಲ್ಲ. ಸೊ ಆತರ ನೆಮ್ಮದಿಯಾಗಿ ಇರ್ಬೇಕು ಅಂದ್ರೆ ದುಡ್ಡು ತುಂಬಾ ಇಂಪಾರ್ಟೆಂಟ್. ನನ್ನ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಅದೆಲ್ಲವನ್ನು ಚೆನ್ನಾಗಿ ಇವಾಗಿಂದಾನೇ ದುಡಿಯಕ್ ಶುರು ಮಾಡ್ಬೇಕು. ಅಂಡ್ ಮೇಜರ್ ಸ್ಟ್ರೆಂತ್ ಅಂತ ಏನಿಲ್ಲ, ನಾನೇ ಸ್ಟ್ರೆಂತು. ನಾನೇ ಮೋಟಿವೇಶನ್ ಮಾಡ್ಕೋತೀನಿ. ಸಾಕಷ್ಟು ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಸ್ಟೋರೀಸ್ ನ ನೋಡ್ತಿರ್ತೀನಿ, ಕೇಳಿಸ್ಕೊತಿರ್ತೀನಿ. ಸೊ ಜಾಸ್ತಿ ನನಗೆ ಮೋಟಿವೇಶನ್ ಬರುತ್ತೆ. ಚೆನ್ನಾಗಿ ಬದುಕ್ತಿರೋರ್ನ ನೋಡಿದಾಗ ತುಂಬಾ ಖುಷಿ ಆಗುತ್ತೆ, ಇನ್ನೂ ನಾನು ಚೆನ್ನಾಗಿ ಬದುಕಬೇಕು ಅನ್ಸುತ್ತೆ. ಸೊ ಅಷ್ಟೇ ನನ್ನ ಮೋಟಿವೇಶನ್. ನವ್ಯ ಜಾನು ಅವ್ರು ಕೇಳಿದರೆ ಸ್ಟ್ರಾಂಗ್ ವುಮೆನ್ ಅಂತ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಶ್ರೀಗೌಡ 27 ಕೇಳಿದರೆ ಬಿ ಹ್ಯಾಪಿ ಅಂತ ಕೇಳಿದರೆ. ಎಸ್, ಐ ಆಮ್ ವೆರಿ ಹ್ಯಾಪಿ. ಯಾವಾಗ್ಲೂ ನೀವು ಕೂಡ ತುಂಬಾ ಖುಷಿಯಾಗಿರಿ. ಥ್ಯಾಂಕ್ ಯು. ಕಿರಣ್ ಮಡಿವಾಳ್ ಕೇಳಿದರೆ, ಮ್ಯಾಮ್ ಡೂ ದಟ್ ಫುಡ್ ಬ್ಲಾಗ್ಸ್ ಅಂತ. ಟ್ರೈ ಮಾಡ್ತೀನಿ ಆದಷ್ಟು ನಾನು ಬೇರೆ ಪ್ಲೇಸ್ಗೆಲ್ಲ ಹೋದಾಗ. ಬಟ್ ಡೆಫಿನೆಟ್ಲಿ ಇದನ್ನ ಕನ್ಸಿಡರ್ ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ದೀಕ್ಷಿತಾ D13 ಅವ್ರು ಕೇಳಿದ್ದಾರೆ, ಬ್ಯೂಟಿಫುಲ್ ಸೋಲ್ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ತುಂಬಾ ತುಂಬಾ ಬ್ಯೂಟಿಫುಲ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಜಯ್ N87, ಇವರು ಕೂಡ ನನ್ನ ರೆಗ್ಯುಲರ್ ಫಾಲೋವರ್. ವಾಟ್ಸ್ ದ ರೀಸನ್ ಬಿಹೈಂಡ್ ಯು ಸ್ಟೇ ಆಸ್ ಸಿಂಗಲ್ ಅಂಡ್ ನಾಟ್ ಮ್ಯಾರಿಡ್, ಎನಿ ಸ್ಟ್ರಾಂಗ್ ಬ್ಯಾಡ್ ಪಾಸ್ಟ್ ಇನ್ ಯೋರ್ ಲೈಫ್ ಅಂತ. ಸೊ ನಂಗೆ ಪ್ರತಿ ಸಲ ಈ ಕ್ವಶನ್ ಬರ್ತಿರುತ್ತೆ, ಆಯ್ತಾ. ನಾವು ಮದ್ವೆ ಆಗಿಲ್ಲ ಅಂದ್ರೆ ಏನೋ ಬ್ಯಾಡ್ ಪಾಸ್ಟ್ ಇದೆ ಅಂತ. ಬೇರೆಯವ್ರ ವಿಚಾರ ನನ್ಗೆ ಗೊತ್ತಿಲ್ಲ. ನನ್ನ ಲೈಫಲ್ಲಿ ಯಾವುದೇ ತರ ಬ್ಯಾಡ್ ಪಾಸ್ಟ್ ಇಲ್ಲ. ನನಗೆ ಇಷ್ಟ ಇಲ್ಲ, ನನಗೆ ಅಷ್ಟು ಅಡ್ಜಸ್ಟ್ಮೆಂಟ್ ಎಲ್ಲ ಸ್ವಲ್ಪ ಡಿಫಿಕಲ್ಟ್, ಆ ತರದ್ ಮೈಂಡ್ ಅಲ್ಲಿ ಇಟ್ಕೊಂಡು ನನ್ ಮದ್ವೆ ಆಗಲ್ಲ ಅಂತ ಅಷ್ಟೇ.
ಅಂಡ್ ಅದು ಬಿಟ್ರೆ ಇನ್ನೇನು ರೀಸನ್ ಇಲ್ಲ. ಅಂಡ್ ನಾನು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರಕ್ಕೂ ರೆಡಿ ಇವಾಗ. ಬಟ್ ಅದ್ರ ಕಡೆ ಅಷ್ಟು ನಾನು ಗಮನ ಕೊಡ್ತಿಲ್ಲ. ಒಳ್ಳೊಳ್ಳೆ ಫ್ರೆಂಡ್ಸ್ ಇದಾರೆ, ಅವ್ರ ಜೊತೆ ತಿರ್ಗಾಡ್ಕೊಂಡು ಸುತ್ತಾಡ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ. ಅಷ್ಟೇ, ಇನ್ನೇನು ಸ್ಟ್ರಾಂಗ್ ರೀಸನ್ ಅಂತ ಏನು ಇಲ್ಲ ಗೈಸ್. ನೆಕ್ಸ್ಟ್ ನನ್ ಮಗ ಕೇಳಿರೋದು ಎಲ್ಲಿಗೆ ಪಯಣ ಅಂತ ಹಾಕಿದಾನೆ. ನಾನು ಬೈದೆ ಫೋನ್ ಮಾಡಿದಾಗ. ನಾನು ಕ್ವಶನ್ ಕೇಳು ಅಂತ ಕೇಳಿದ್ರೆ ನೀನು ಊಟ ಆಯ್ತಾ, ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಕೇಳ್ತಾ ಇದೀಯ ಅಂತ ಹೇಳ್ತಿದ್ದೆ ಅವನ್ಗೆ. ಸೊ ನಮ್ ರೇವು ಶಿವಮೊಗ್ಗದಲ್ಲಿ ಇದಾನಲ್ಲ ಅವನು. ನೆಕ್ಸ್ಟ್ ಬಂದು ಕಾವ್ಯ ಅಡ್ವೊಕೇಟ್ ಅವ್ರು ಕೇಳಿದ್ದಾರೆ, ಯು ಆರ್ ಸೋ ಸ್ಟ್ರಾಂಗ್ ಅಂತ ಕೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಾವ್ಯ ಅವರೇ. ಅಂಡ್ ಯುನಿಕ್ 1643 ಅವ್ರು ಕೇಳಿದ್ದಾರೆ, ಇವ್ರು ನಮ್ಮ ಅಕ್ಕ ಮಗಳು. ಹೆಲೋ, ಹೌ ಯು ಮೈ ಡಿಯರ್ ಅತ್ತೆ ಅಂತ ಕೇಳಿದಾಳೆ. ಐ ಆಮ್ ಸೂಪರ್ ಡೂಪರ್ ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿರೋ. ಸ್ವಲ್ಪ ಟೈಮ್ ಊಟ ಮಾಡು ದಯವಿಟ್ಟು, ಅಂಡ್ ಹೆಲ್ತ್ ನ ಚೆನ್ನಾಗಿ ನೋಡ್ಕೊ. ಅತ್ತೆ ಅಂತ ಕರೆಯೋದು ಫಸ್ಟ್ ಸ್ಟಾಪ್ ಮಾಡು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಟ್ಸ್ 1072 ಮಿ ಅವ್ರು ಕೇಳಿದ್ದಾರೆ, ಗುಡ್ ಯೋರ್ ಅಂಡ್ ಇಂಡಿಪೆಂಡೆಂಟ್ ಅಂಡ್ ಸ್ಮಾರ್ಟ್ ವಿತ್ ಬ್ರೈನಿ ಗರ್ಲ್ ಅಂತ. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್, ಥ್ಯಾಂಕ್ ಯು. ನೆಕ್ಸ್ಟ್ ಬಂದ್ಬಿಟ್ಟು ನವಿ 425 ಅವ್ರು ಕೇಳಿದ್ದಾರೆ, ನಿಮ್ ಏಜ್ ಅಕ್ಕ ಅಂತ ಕೇಳಿದ್ದಾರೆ. ನನ್ನ ಏಜ್ ಬಂದ್ಬಿಟ್ಟು 29 ಇವಾಗ. ಅಂಡ್ ದಿವ್ಯಾ ಹರೀಶ್ ಆರ್ಟಿಸ್ಟ್ ಅವ್ರು ಕೇಳಿದ್ದಾರೆ, ನೆಕ್ಸ್ಟ್ ಯಾವ ಜಾಬ್ ಅಂತ. ತುಂಬಾ ಜನ ಜಾಬ್ ವಿಚಾರ ಕೇಳಿದಿರಾ. ಹೇಳ್ಬೇಕು ಅಂದ್ರೆ ಜಾಬ್ ನನ್ಗೆ ಆಲ್ರೆಡಿ ಸಿಕ್ಕಿದೆ. ನನಗೆ ಜಾಯ್ನ್ ಆಗಕ್ಕೆ ಸ್ವಲ್ಪ ಅಂದ್ರೆ ಜಾನ್ 5th ಇಂದ ನಾನು ಜಾಯ್ನ್ ಆಗ್ತಾ ಇದ್ದೀನಿ. ನಂದು BD ರೋಲ್ ಮತ್ತೆ ಆಪರೇಷನ್ ರೋಲ್ ಎರಡು ಸಿಕ್ಕಿದೆ ನನಗೆ. ಸೊ ದಟ್ಸ್ ದ ರೋಲ್. ನಾನು ಇವಾಗ ನೆಕ್ಸ್ಟ್ ಹೋಗಿ ಜಾಯ್ನ್ ಆಗ್ಬೇಕಾಗಿರೋದು. ಹೋಪ್ ಯಾರೆಲ್ಲ ಜಾಬ್ ಬಗ್ಗೆ ಕೇಳಿದ್ರು ಅವ್ರಿಗೆಲ್ಲ ಕ್ಲಾರಿಟಿ ಕೊಟ್ಟಿದ್ದೀನಿ. ತುಂಬಾ ಕ್ವಶನ್ ಅದೇ ಇತ್ತು, ಅದಕ್ಕೋಸ್ಕರ. ನೆಕ್ಸ್ಟ್ ಬಂದ್ಬಿಟ್ಟು ಅಂಕುಶ್ ಕುಡ್ವಾ ಅವ್ರು ಕೇಳಿದ್ದಾರೆ, ಯು ಆರ್ ಇನ್ಸ್ಪೈರಿಂಗ್ ಗರ್ಲ್ ಅಂತ. ಎಸ್, ಥ್ಯಾಂಕ್ ಯು. ನನ್ನ ರೆಗ್ಯುಲರ್ ಫಾಲೋವರ್ ಇದ್ದಾರೆ, SCN ಅಂತ ಹೇಳ್ಬಿಟ್ಟು ಲೇಡಿ ಟೈಗರ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದ್ಸಲ. ಥ್ಯಾಂಕ್ ಯು. ಅಂಡ್ ಪೂಜಾ ಜಿ ಅವರು ಮೈ ಲೈಫ್ ಕೋಚ್ ಅಂತ ಹಾಕಿದ್ದಾರೆ. ಐ ಥಿಂಕ್ ಇವ್ರು ನನ್ನ ಸ್ಟೂಡೆಂಟ್ ಇರಬೇಕು, ಸೊ ಹಾಗಾಗಿ ಥ್ಯಾಂಕ್ ಯು ಡಾರ್ಲಿಂಗ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಐಶ್ವರ್ಯ 7334, ಐ ಥಿಂಕ್ ಯು ಆರ್ ಸೋ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂಡ್ ಪಾಸಿಟಿವ್ ಪರ್ಸನ್ ಅಂತ ಹಾಕಿದ್ದಾರೆ. ಪಾಸಿಟಿವ್, ಎಸ್, ಐ ಆಮ್ ಅ ಪಾಸಿಟಿವ್ ಪರ್ಸನ್. ಅಂಡ್ ಕೈಂಡ್ ಹಾರ್ಟೆಡ್ ಸ್ವಲ್ಪ ಇದೀನಿ, ಸ್ವಲ್ಪ ಇಲ್ಲ. ಬಿಕಾಸ್ ಕಂಪ್ಲೀಟ್ಲಿ ನಾನು ಅಕ್ಸೆಪ್ಟ್ ಮಾಡಕ್ಕಾಗಲ್ಲ. ನಾನು ಡೇ ಬೈ ಡೇ ಆತರ ಟ್ರಾನ್ಸ್ಫಾರ್ಮ್ ಆಗ್ತಿದ್ದೀನಿ. ಇನ್ನೂ ಕಂಪ್ಲೀಟ್ಲಿ ಅಮ್ಮ ಕೈಂಡ್ ಹಾರ್ಟೆಡ್ ಅಂತ ಹೇಳಕ್ಕಾಗಲ್ಲ. ಅನ್ಬಿಟ್ಟು ತುಂಬಾ ಕೋಪಿಷ್ಟೆ ಅಂತದ್ದು ಏನು ಇಲ್ಲ. ಬಟ್ ಗೊತ್ತಿಲ್ಲ, ಯಾರೇ ನನ್ನ ನೋಡಿದ್ರು ಫಸ್ಟ್ ಹೇಳೋದೆ, ನೀನ್ ತುಂಬಾ ಆಟಿಟ್ಯೂಡ್, ತುಂಬಾ ಕೋಪದಲ್ಲಿರ್ತೀಯ. ರೀಸೆಂಟ್ ಆಗಿ ಟೆಂಪಲ್ ಹೋದಾಗೂ ಹಂಗೆ ಅಂತಿದ್ರು, ಲೈಕ್ ಐ ಡೋಂಟ್ ನೋ ವೈ ಅಂತ ಹೇಳ್ಬಿಟ್ಟು. ಬಟ್ ಈ ಕಮೆಂಟ್ ನೋಡಿ ಖುಷಿ ಆಯ್ತು ನನಗೆ. ಕೈಂಡ್ ಹಾರ್ಟೆಡ್. ಆದಷ್ಟು ನಾನು ಕೂಡ ಎಷ್ಟಾಗುತ್ತೋ ಒಬ್ರಿಗೆ ಹೆಲ್ಪ್ ಮಾಡೋದು, ಒಳ್ಳೇದ್ ಬಯಸಕ್ಕೆ ಟ್ರೈ ಮಾಡ್ತೀನಿ ಎವ್ರಿ ಸಿಂಗಲ್ ಮೂಮೆಂಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಐಶ್ವರ್ಯ. ದ ಮೆಲಾನಿನ್ ಕ್ವೀನ್ ಕೇಳಿದ್ದಾರೆ, ಟೆಲ್ ಮಿ ಅಬೌಟ್ ಯುವರ್ ಅಮ್ಮ ಅಂಡ್ ಅಪ್ಪ, ಯಾಕೆ ನೀವು ಒಬ್ರೇ ಇರೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ ಬಂದ್ಬಿಟ್ಟು ನನ್ಗೆ ಅಪ್ಪ ಇಲ್ಲ, ಅಮ್ಮ ಇದ್ದಾರೆ. ಅವರು ಚೆನ್ನಾಗಿದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ. ನನ್ಗೆ ಒಬ್ಳೇ ಇರಬೇಕು ಅಂತ ತುಂಬಾ ಆಸೆ. ಸೊ ಇದು ನನ್ನ ಲೈಫ್ ಚಾಯ್ಸ್ ಇದು. ಸೊ ಹಂಗಾಗಿ ನಾನು ಒಬ್ಳೇ ಇದ್ದೀನಿ. ಹೋಪ್ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ. ನಾಗಾರ್ಜುನ್ ಗೌಡ 542, ಹೌ ಮೆನಿ ಟ್ಯಾಟೂಸ್ ಯು ಹ್ಯಾವ್ ಅಂತ ಕೇಳಿದ್ದಾರೆ. 1 2 3 ಟ್ಯಾಟೂಸ್ ಬ್ರೋ. ಕ್ಯೂಟಿಪೈ 0007, ನೀವ್ ಯಾಕೆ ಒಬ್ರೇ ಇಂಡಿವಿಜುವಲ್ ಆಗಿ ಇರ್ಬೇಕು ಅನ್ಕೊಂಡ್ರಿ ಅಂತ. ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದ ಹಂಗೆ ಇದ್ದ ಅಭ್ಯಾಸ ನನ್ಗೆ ಮೊದ್ಲಿಂದನೂ ಅಷ್ಟೇ. ಗೊತ್ತಿಲ್ಲ, ಅದ್ ಲೈಫ್ ಆಗ ಹಂಗೆ ಬಂದ್ಬಿಡ್ತು ನನ್ಗೆ. ಯಾವಾಗ್ಲೂ ಒಬ್ಳೇ ಇರ್ಬೇಕು ಅಂತ ತುಂಬಾ ಆಸೆ. ಅಂಡ್ ಯಾರು ಇದ್ದಾಗ ತುಂಬಾ ಇರಿಟೇಷನ್ ಫೀಲ್ ಮಾಡಕ್ ಶುರು ಮಾಡ್ಬಿಡ್ತೀನಿ. ಹಂಗಾಗಿ ಯಾವ್ದೇ ರಿಲೇಟಿವ್ಸ್ ಮನೆಗೆ ಹೋದ್ರು ನನಗೊಂದ್ 2-3 ದಿವಸ ಅಷ್ಟೇ ನನ್ ಕೈಲಿ ಇರಕ್ ಆಗೋದು. ಅದ್ರ ಮೇಲೆ ನನ್ ಕೈಲಿ ಆಗದೇ ಇಲ್ಲ. ಅದ್ ಮೊದ್ಲಿಂದ ಇದ್ದ ಅಭ್ಯಾಸ. ಸೊ ಹಂಗಾಗಿ ನೆಕ್ಸ್ಟ್ ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಇವರು, ಐ ಎಮ್ ಸುಪ್ರೀತಾ ಆಚಾರ್ ಅಂತ. ಸೀರಿಯಸ್ಲಿ ಐ ವಾಚ್ ಯೂಟ್ಯೂಬ್ ಓನ್ಲಿ ಫಾರ್ ಯು ಅಂಡ್ ಈಗರ್ಲಿ ವೇಟಿಂಗ್ ಫಾರ್ ಯುವರ್ ವ್ಲಾಗ್ಸ್ ಆಲ್ ದ ಟೈಮ್ ಅಂತ. ಥ್ಯಾಂಕ್ಸ್ ಡಾರ್ಲಿಂಗ್, ಥ್ಯಾಂಕ್ ಯು ಸೋ ಮಚ್, ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ. ಅಂಡ್ ಕೋಟೇಶ್ವರ್, ಇವ್ರು ನನ್ನ ರೆಗ್ಯುಲರ್ ಫಾಲೋವರ್ಸ್ ಇನ್ಸ್ಟಾದಲ್ಲಿ, ಯಾವಾಗ್ಲೂ ಹೀರೋಯಿನ್ ಅಂತ ಆಗ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು. ಅಂಡ್ ನವೀನ್ ಕುಮಾರ್ 4724, ಯುವರ್ ನೆಕ್ಸ್ಟ್ ಜಾಬ್ ಅಂತ ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ. ಹೋಪ್ ನಿಮ್ಗೆ ಗೊತ್ತಾಗಿರುತ್ತೆ. ಅಂಡ್ ಪ್ರಿಯಾಂಕಾ ಆಚಾರ್ಯ ಅವ್ರು ಕೇಳಿದ್ದಾರೆ, ನಿಮ್ ವಿಡಿಯೋಸ್ ನೋಡ್ಕೊಂಡು ನಾನು ಅಡಿಗೆ ಮಾಡ್ತೀನಿ ಅಕ್ಕ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ಈ ತರ ಹೇಳ್ತಿರ್ತೀರಾ, ನಿಮ್ ವ್ಲಾಗ್ಸ್ ನೋಡ್ಕೊಂಡು ನನಗೂ ಇನ್ಸ್ಪೈರ್ ಆಗುತ್ತೆ, ಇದು ಅಡಿಗೆ ಮಾಡೋಣ, ಇದು ಕೆಲ್ಸಗಳು ಮಾಡೋಣ ಅನ್ಸುತ್ತೆ, ಅಷ್ಟ್ ಚೆನ್ನಾಗಿ ನೀವು ಕೆಲಸ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸ್ವಾತಿ ರುದ್ರಣ್ಣ ಕೇಳಿದ್ದಾರೆ, ಬ್ರೇವ್ ಗರ್ಲ್ ಅಂತ. ಎಸ್, ಐ ಆಮ್. ಥ್ಯಾಂಕ್ ಯು. ರಮ್ಯಾ ಕೇಳಿದ್ದಾರೆ, ಎನಿ ಬಾಯ್ ಫ್ರೆಂಡ್ ಕೇಳಿದ್ದಾರೆ. ಬಾಯ್ ಫ್ರೆಂಡ್ ಯಾರು ಇಲ್ಲ, ಹುಡುಕೋಣ ಅಂತ ಅನ್ಕೊಂಡಿದೀನಿ, ಮತ್ತೆ ನೋಡೋಣ ಟೈಮ್ ಬಂದಾಗ ಸಿಗ್ತಾರೆ. ಸಚಿನ್ ಡಿ ಅವ್ರು ಕೇಳಿದ್ದಾರೆ, ವಾಟ್ ಜಾಬ್ ವಿಲ್ ಯು ಜಾಯಿನ್ ನೆಕ್ಸ್ಟ್. ಆಲ್ರೆಡಿ ಆನ್ಸರ್ಡ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಐರಾವತ್ ಅವ್ರು ಕೇಳಿದ್ದಾರೆ, ವೇರ್ ಯು ಸ್ಟೇ ಇನ್ ಬ್ಯಾಂಗ್ಳೂರ್, ಯಾವ ಏರಿಯಾ ಅಂತ. ಚಾನ್ಸ್ ಎಲ್ಲ ಹೇಳೋದೇ ಇಲ್ಲ.
ಅಂಡ್ ಶ್ರೇಯಾಜಿ ಪಾಟೀಲ್ ಅವ್ರು ಕೇಳಿದ್ದಾರೆ, ಡೂ ಡೈಲಿ ವ್ಲಾಗ್ ಪ್ಲೀಸ್ ವೆನ್ ಯು ಜಾನ್ ಅನದರ್ ಜಾಬ್. ಡೆಫಿನೆಟ್ಲಿ ಆದಷ್ಟು ನೀವು ನೋಡ್ತಿರ್ಬೋದು ಎಷ್ಟು ಕನ್ಸಿಸ್ಟೆಂಟ್ಲಿ ನಾನು ವಿಡಿಯೋಸ್ ಹಾಕ್ತಾನೆ ಇರ್ತೀನಿ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್, ಜಾಸ್ತಿ ವಿಡಿಯೋಸ್ ಮಾಡ್ತೀನಿ. ಅಂಡ್ ಕಾವೇರಿ 4308 ಅವರು ಸೇಮ್ ಜಾಬ್ ಬಗ್ಗೆನೇ ಕೇಳಿದ್ದಾರೆ. ಅಂಡ್ ಇಟ್ಸ್ ಅನು 0924 ಅವ್ರು ಕೇಳಿದ್ದಾರೆ, ನಿಮ್ಮ ಮಂತ್ಲಿ ಇನ್ಕಮ್ ಎಷ್ಟು ಅಂತ. ನನಗೆ ಸದ್ಯಕ್ಕೆ ಏನು ಪ್ಯಾಸಿವ್ ಆಗಿ ಬರ್ತಿರೋದಂದ್ರೆ ನನ್ನ ಜಾಬ್ ಇಂದ, ಮತ್ತೆ 1 ಮಂತ್ ಬಿಟ್ಟು 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 ನನಗೆ ಯೂಟ್ಯೂಬ್ ಇಂದ ಇನ್ಕಮ್ ಬರುತ್ತೆ. ಟೋಟಲಿ 5 ಫಿಗರ್ ಆಫ್ ಇನ್ಕಮ್ ಬರ್ತಿದೆ ಎವ್ರಿ ಮಂತ್. ಅದಕ್ಕೆ ನನ್ನ ಹಾರ್ಡ್ ವರ್ಕ್ ಅಷ್ಟೇ ಇರಬೇಕು, ಸುಮ್ಮನೆ ಈಸಿಯಾಗಿ ಯಾವುದು ಬರ್ತಿಲ್ಲ. ಬಟ್ 5 ಫಿಗರ್ ಆಫ್ ಇನ್ಕಮ್ ಬರ್ತಿದೆ, ಬಟ್ ಫುಲ್ ಹೇಳಕ್ಕಾಗಲ್ಲ. ಐ ಆಮ್ ಸೋ ಸಾರಿ. ವಿದ್ಯಾಸಾಗರ್ M02 ಅವ್ರು ಕೇಳಿದರೆ ಲವ್ಲಿ ಹೇರ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಚಿನ್ 644 ಅವ್ರು ಕೇಳಿದ್ದಾರೆ, ಒನ್ ವಿಡಿಯೋ ಇನ್ ಇಂಗ್ಲಿಷ್ ಸೊ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ. ನಾನು ಜಾಸ್ತಿ ಯಾವಾಗೂ ಕನ್ನಡದಲ್ಲೇ ವಿಡಿಯೋಸ್ ಮಾಡೋದು. ನನ್ನ ಇಂಗ್ಲಿಷ್ ಕೂಡ ಮೀಡಿಯಂ ಅಲ್ಲೇ ಇದೆ, ತುಂಬಾ ಇಂಗ್ಲಿಷ್ ಬರುತ್ತೆ ಅಂತ ನಾನು ಹೇಳಲ್ಲ, ನನಗೂ ಕೂಡ ಸ್ವಲ್ಪ ಇಂಗ್ಲಿಷ್ ಬರುತ್ತೆ ಅಷ್ಟೇ. ಹರ್ಷಿತಾ ಹೆಗಡೆ ಅವ್ರು ಕೇಳಿದ್ದಾರೆ, ಮ್ಯಾಮ್ ಹೌ ಯು ನೆಕ್ಸ್ಟ್ ಜಾಬ್ ಅಂತ ಕೇಳಿದ್ದಾರೆ. ಥ್ಯಾಂಕ್ ಯು ಹರ್ಷಿತಾ, ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಹೋಪ್ ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಜಾಬ್ ಬಗ್ಗೆ ಹೇಳಿದ್ದೀನಿ ಆಲ್ರೆಡಿ, ಪ್ಲೀಸ್ ಚೆಕ್ ಮಾಡಿ. ಅಂಡ್ ಶ್ವೇತಾ ಕಶ್ಯಪ್ ಅವ್ರು ಕೇಳಿದ್ದಾರೆ, ಯು ಆರ್ ಸಚ್ ಅನ್ ಇನ್ಸ್ಪಿರೇಷನ್ ಟು ಆಲ್ ದ ವುಮೆನ್ ಹೂ ಆರ್ ಡ್ರೀಮಿಂಗ್ ಟು ಬಿ ಇಂಡಿಪೆಂಡೆಂಟ್ ಇನ್ ಲೈಫ್ ಅಂತ. ಥ್ಯಾಂಕ್ ಯು ಸೋ ಮಚ್. ಏನ್ ಹೇಳೋದು ಗೊತ್ತಿಲ್ಲ, ಬಟ್ ತುಂಬಾ ಖುಷಿ ಆಗುತ್ತೆ ಈ ತರದೆಲ್ಲ ನೋಡಿದಾಗ. ಇನ್ನೂ ಜಾಸ್ತಿ ಕೆಲಸ ಮಾಡ್ಬೇಕು, ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡಿ ಬೇರೆಯವ್ರಿಗೆ ಇನ್ಸ್ಪೈರ್ ಮಾಡ್ಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಕ್ಯಾಂಡಿ ಕ್ರಶ್ 2714 ಅವ್ರು ಕೇಳಿದ್ದಾರೆ, ಎಸ್ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಯುವರ್ ಇನ್ಸ್ಪಿರೇಷನ್ ಫಾರ್ ಮೀ. ಪ್ಲೀಸ್ ಡೂ ಮೋರ್ ವಿಡಿಯೋಸ್ ಅಬೌಟ್ ಮ್ಯಾನಿಫೆಸ್ಟೇಷನ್. ಡೆಫಿನೆಟ್ಲಿ ಮಾಡ್ತೀನಿ. ನಾನು ಹೇಳೋದನ್ನ ಸ್ವಲ್ಪ ಫಾಲೋ ಮಾಡಕ್ ಶುರು ಮಾಡಿ, ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ. 2026 ನ ಪ್ಲೀಸ್ ಬೆಸ್ಟ್ ಇಯರ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ, ಬೆಸ್ಟ್ ಹ್ಯೂಮನ್ ಬೀಯಿಂಗ್ ಆಗಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು 3TKR ಅಂತ ಹಾಕಿದ್ದಾರೆ, ವೆರಿ ಇಂಟ್ರೆಸ್ಟಿಂಗ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು. ಸ್ಟ್ರಗ್ಲಿಂಗ್ ಅಂಡ್ ಎಂಜಾಯಿಂಗ್ ಆರ್ ಬೀಯಿಂಗ್ ನಾನ್ ಇಂಡಿಪೆಂಡೆಂಟ್ ಟುವರ್ಡ್ಸ್ ಸಕ್ಸಸ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ರೆಂಡ್ ಇವರು ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಮೈ ಬೆಸ್ಟಿ ಎನಿವೇ ಹವ್ ಯು ಅಂತ ಕೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾ ಚೆನ್ನಾಗಿದ್ದೀನಿ, ಹೋಪ್ ನೀವು ಕೂಡ ಸೂಪರ್ ಆಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ನಿಮ್ಗೂ ಸಹ. ನನ್ನ ರೆಗ್ಯುಲರ್ ಫಾಲೋವರ್ ಸಾಗರ್ ಅಂತ ಕೇಳಿದ್ದಾರೆ, ರವೀಂದ್ರ ಕುಮಾರ್, ವೆರಿ ಟಾಕೆಟಿವ್ ಸ್ಮೈಲಿ ಗರ್ಲ್ ವಿತ್ ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್ ಅಂತ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಯಾ ಕೀರ್ತಿ ಕುಲಕರ್ಣಿ ಕೇಳಿದರೆ, ಕರೆಂಟ್ಲಿ ವಾಟ್ ಆರ್ ಯು ವರ್ಕಿಂಗ್ ಅಂತ. ಕರೆಂಟ್ಲಿ ಐ ಆಮ್ ನಾಟ್ ವರ್ಕಿಂಗ್, ಜಾನ್ ಇಂದ ನಾನು ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಮಂಜು ಬುದ್ಧ ನನ್ನ ಎಕ್ಸ್ ಕೊಲೀಗ್, ಇವನು ಸ್ಟುಪಿಡ್ ಫೆಲೋ ವೇಸ್ಟ್ ಬಾಡಿ ಅಂತ ಹಾಕಿದ್ದಾನೆ. ನೀ ಡಬ್ಬ ನನ್ನ ಮಗ ನೀನು. ಸೊ ಇಷ್ಟು ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಂತಹ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಯೂಟ್ಯೂಬ್ ಅಲ್ಲಿ ನಾನು ಪೋಸ್ಟ್ ಹಾಕಿದ್ದೆ, ನಿಮ್ದು ಏನೇನು ನನ್ನ ಬಗ್ಗೆ ಕ್ವಶನ್ ಇದ್ರು ತಿಳಿಸಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಜನ ಕ್ವಶನ್ ನ ಕೇಳಿದೀರಾ. ಸೊ ಇವಾಗ ಅದನ್ನಕ್ಕೆ ಆನ್ಸರ್ ಮಾಡುವಂತ ಟೈಮ್. ನಿಮ್ ಫ್ಯಾಮಿಲಿ ಬಗ್ಗೆ, ಸುರೇಶ್ ಕಾವ್ಯ ಅಂತ, ನಿಮ್ ಫ್ಯಾಮಿಲಿ ಬಗ್ಗೆ ಹೇಳಿ, ಅಮ್ಮ ಅಣ್ಣ ಸಿಸ್ಟರ್ ಯಾರು ಇಲ್ವಾ, ಯಾಕೊಬ್ಬರೇ ಇದ್ದೀರಾ, ಪ್ಲೀಸ್ ಸಾಲ್ವ್ ಕ್ವಶನ್ ಪ್ಲೀಸ್ ಅಂತ. ಎಸ್, ನನಗೆ ಅಪ್ಪ ಇಲ್ಲ, ಅಮ್ಮ ಇದ್ದಾರೆ, ಅಣ್ಣ ಇದ್ದಾರೆ, ಅವ್ರದ್ದು ಫ್ಯಾಮಿಲಿ ಇದೆ. ಸೊ ಎಲ್ರು ಬೆಂಗಳೂರಲ್ಲಿ, ಅವ್ರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ನನ್ಗೆ ಒಬ್ಳೆ ಇರೋಕ್ ತುಂಬಾ ಇಷ್ಟ. ಸೊ ಹಂಗಾಗಿ ಲೈಫ್ ನ ನಾನು ಚೂಸ್ ಮಾಡ್ಕೊಂಡು ನಾನು ಸಪ್ರೇಟ್ ಆಗಿ ಬದುಕ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಯೂಸರ್ ಅರುಣ್ ಕುಮಾರ್, ನೀವ್ ಯಾಕಿನ್ನೂ ಮದ್ವೆ ಆಗಿಲ್ಲ, ಎಲ್ರಿಗೂ ಮದ್ವೆ ಚಿಂತನೆ. ಸೊ ನನಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಆಗಲ್ಲ. ಧನು ಕೇಳಿದ್ರೆ, ನೀವ್ ಯಾಕಿನ್ನು ನಿಮ್ ಪೇರೆಂಟ್ಸ್ ಮನೇಲಿ ಇಲ್ಲ ಅಂತ. ನನಗೆ ಒಬ್ಳೆ ಇರ್ಬೇಕು ಅಂತ ಇಷ್ಟ, ನಾನು ಹಿಂಗೆ ಬದುಕ್ಬೇಕು ಅಂತ ಇಷ್ಟ. ಸೊ ಹಂಗಾಗಿ. DR ನಿಂಜಾ ಅವ್ರು ಕೇಳಿದರೆ, ಜಾಬ್ ಬಿಟ್ರಲ್ಲ, ನ್ಯೂ ಜಾಬ್ ಸಿಕ್ತಾ ಅಂತ. ಎಸ್, ಸಿಕ್ಕಿದೆ. ಸೌಮ್ಯ ಕೇಳಿದರೆ, ನಿಮ್ಮೂರ್ ಯಾವ್ದು ಪ್ಲೀಸ್ ಟೆಲ್ ಮಿ ಅಂತ. ನಾನು ಹುಟ್ಟಿದ್ದು ಹಾಸನ ಜಿಲ್ಲೆ ಗೌಡ್ಗೆರೆ ಗ್ರಾಮದಲ್ಲಿ, ಚನ್ನರಾಯಪಟ್ಟಣ ತಾಲೂಕು. ಗೌಡ್ಗೆರೆ ಅಂತ 2 ಊರಿದೆ. ಚೌಡೇಶ್ವರಿ ಟೆಂಪಲ್ ಇದೆಯಲ್ಲ, ಅದು ನಮ್ಮೂರಲ್ಲ. ಚನ್ನರಾಯಪಟ್ಟಣ ಹತ್ರದಲ್ಲಿ ಇದೆಯಲ್ಲ, ಅದು ಗೌಡ್ಗೆರೆ, ಅದು ನಮ್ಮೂರು. ನೆಕ್ಸ್ಟ್ ಬಂದ್ಬಿಟ್ಟು ಸಿಂಚನಾ ಅವ್ರು ಕೇಳಿದ್ದಾರೆ, ಸ್ಟೂಡೆಂಟ್ಸ್ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡಬಹುದು ಅಂತ ಹೇಳಿ, ಲೈಕ್ ಮಾರ್ಕ್ಸ್, ಎಕ್ಸಾಮ್, ಪ್ಲೇಸ್ಮೆಂಟ್ಸ್. ಡೆಫಿನೆಟ್ಲಿ ಡೈಲಿ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಓದಬೇಕು. ನೀವು ಸುಮ್ಮನೆ ಮ್ಯಾನಿಫೆಸ್ಟೇಷನ್ ಮೇಲೆ ಡಿಪೆಂಡ್ ಆಗೋದಲ್ಲ, ನಿಮ್ಮ ಎಫರ್ಟ್ ತುಂಬಾನೇ ಇರಬೇಕಾಗುತ್ತೆ. ಅದ್ರ ಜೊತೆ ವಾಟರ್ ಬಾಟಲ್ ಟೆಕ್ನಿಕ್ ನ ಮಾಡಿ, ಆಲ್ರೆಡಿ ನಾನು ತೋರಿಸಿದ್ದೇನೆ, ಅದ್ರ ಟೆಕ್ನಿಕ್ ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಓದಿ ಸುಸ್ತಾಗಿರ್ತೀರ, ಒಳ್ಳೆ ಹೈಡ್ರೇಷನ್ ಬೇಕಾಗುತ್ತೆ ನಿಮ್ ಬಾಡಿಗೆ. ಸೊ ಆ ಟೆಕ್ನಿಕ್ ಜೊತೆಗೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂಡ್ ವಿಜುವಲೈಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರತಾಪ್ ಅವ್ರು ಕೇಳಿದರೆ, ಸೂಪರ್, ನೀವು ಮನಿ ಎಷ್ಟು ಖರ್ಚು ಮಾಡ್ತೀರಾ, ಮತ್ತೆ ಮನಿ ಯಾವ ತರ ಸೇವ್ ಮಾಡ್ತೀರಾ, ಪ್ಲೀಸ್ ಹೇಳಿ. ಮನಿ ಖರ್ಚು ಹೇಳಕ್ಕಾಗಲ್ಲ, ವೀಕ್ಲಿ ಒಂದೊಂದ್ಸಲ 2-3 ಸಾವಿರ ತರನು ಹೋಗುತ್ತೆ, ಅಥವಾ ಡಿಪೆಂಡ್ಸ್, ಟೋಟಲಿ ಡಿಪೆಂಡ್ಸ್ ಆಗುತ್ತೆ. ಅದಾದ್ಮೇಲೆ ಸೇವಿಂಗ್ಸ್ ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿದೀನಿ, ಮತ್ತೆ FD RD ಇವಾಗ ತಗೋಬೇಕು ವಾಪಸ್ ಮತ್ತೆ, ಬಿಕಾಸ್ ಆ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡಿಸ್ಬೇಕು, ಹಂಗಾಗಿ. ಅಂಡ್ ಪಿಗ್ಗಿ ಬ್ಯಾಂಕ್ ಸೇವಿಂಗ್ಸ್ ಮಾಡ್ತೀನಿ. ಸೊ ಈ ತರ ಚಿಕ್ಕ ಪುಟ್ಟ ಸೇವಿಂಗ್ಸ್ ನಡೀತಿದೆ. ಇನ್ ಮುಂದೆ ನೆಕ್ಸ್ಟ್ ಇಯರ್ ಇಂದ ಡಬಲ್ ಸೇವಿಂಗ್ಸ್ ಮಾಡ್ಬೇಕು ಅಂತ ಐ ಡಿಸೈಡೆಡ್.
ಸೊ ಯಾ, ಮನೇಲಿ ನೀವು ಒಬ್ಬರೇ ಇರ್ತೀರಾ ಅಲ್ವಾ, ಯಾವ್ದೇ ಸೆಕ್ಯೂರಿಟಿ ಇರಲ್ಲ, ನಿಮ್ಗೆ ಭಯ ಅನ್ಸಲ್ವಾ? ಇಲ್ಲ, ಯಾವ್ದೇ ತರ ಭಯ ಅನ್ಸಲ್ಲ. ಅಂಡ್ ಆ ಕ್ವಶನ್ ಕೇಳಿರೋರು ಅನುರಾಜ್ ಅವರು. ನೆಕ್ಸ್ಟ್ ಧನು ಅವ್ರು ಕೇಳಿದರೆ, ಅಕ್ಕ ನೀವು ನೆಕ್ಸ್ಟ್ ಜಾಬ್ ಯಾವಾಗ ಜಾಯ್ನ್ ಆಗ್ತೀರಾ ಅಂತ ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ. ಅಂಡ್ ಯತೀಕ್ಷಾ ಅವ್ರು ಕೇಳಿದ್ದಾರೆ, ಟೆಲ್ ಮಿ ಅಬೌಟ್ ಯುವರ್ ಸ್ಕಿನ್ ಕೇರ್ ಎಸೆನ್ಷಿಯಲ್ಸ್ ಅಂತ. ತುಂಬಾ ವಿಡಿಯೋದಲ್ಲಿ ನಾನು ಡೈಲಿ, ಆಲ್ಮೋಸ್ಟ್ ನನ್ನ ಡೈಲಿ ವ್ಲಾಗ್ಸ್ ಅಲ್ಲಿ ಎಲ್ಲದರಲ್ಲೂ ಇದ್ದೇ ಇರುತ್ತೆ, ಪ್ಲೀಸ್ ಚೆಕ್ಔಟ್ ಮಾಡಿ. ಅಂಡ್ ಧನು ಅವ್ರು ಕೇಳಿದ್ದಾರೆ, ಆರ್ ಯು ಕಮಿಟೆಡ್ ಅಂತ. ಇಲ್ಲ, ನಾನು ಕಮಿಟೆಡ್ ಆಗಿಲ್ಲ. ಅಂಡ್ ವಂಜಾಕ್ಷಿ ಅವರು, ನೀವ್ ಯಾಕೆ ಇನ್ನು ಮದ್ವೆ ಆಗಿಲ್ಲ, ಮತ್ತೆ ನೀವು ಮದ್ವೆ ಆಗೋ ಹುಡುಗ ಹೇಗಿರ್ಬೇಕು ಅಂತ ಅನ್ಕೊಂಡಿದೀರಾ? ಮನಿ ಸೇವಿಂಗ್ಸ್ ಬಗ್ಗೆ ಆಲ್ರೆಡಿ ಹೇಳಿದೀನಿ. ನಾನ್ ಮದ್ವೆ ಆಗೋ ಹುಡುಗ ಇವಾಗಂತೂ ಯಾವ್ದೇ ತರ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಏನಿಲ್ಲ ಗೈಸ್. ಡೆಫಿನೆಟ್ಲಿ ಕೇರಿಂಗ್ ಆಗಿರ್ಬೇಕು, ತುಂಬಾ ರೆಸ್ಪೆಕ್ಟಿಂಗ್ ಆಗಿರ್ಬೇಕು. ಅಂಡ್ ನಾನು ಏನೇ ಕೆಲಸ ಮಾಡ್ತಾ ಇದ್ರು ಗೈಡ್ ಮಾಡ್ಬೇಕು, ಪ್ಲಸ್ ಸಪೋರ್ಟ್ ಮಾಡ್ತಾ ಇರ್ಬೇಕು. ದಟ್ಸ್ ಇಟ್, ಇನ್ನೇನಿಲ್ಲ. ಬುಜ್ಜಿ ಇವರು ನನ್ನ ರೆಗ್ಯುಲರ್ ಫಾಲೋವರ್ ಇನ್ಸ್ಟಾ ಮತ್ತೆ ಯೂಟ್ಯೂಬ್ ಅಲ್ಲಿ. ಲುಕಿಂಗ್ ಗುಡ್ ಅಂತ ಹಾಕೋರು, ಥ್ಯಾಂಕ್ಸ್. ವರ್ಷ 0947 ಅವ್ರ ಮತ್ತೆ ನಿಮ್ಗೆ ಜಾಸ್ತಿ ವರ್ಕ್ ಆಗಿರೋದು. ಓಕೆ, ಆಲ್ರೆಡಿ ಆನ್ಸರ್ಡ್. ಓಕೆ, ನಿಮ್ಮ ಅಪ್ಪ ಅಮ್ಮ ಸಿಬ್ಲಿಂಗ್ಸ್ ಬಗ್ಗೆ ಹೇಳಿ. ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ. ಅರ್ಚನಾ ಅವ್ರು ಕೇಳಿದ್ದಾರೆ, ಇವರು ನನ್ನ ರೆಗ್ಯುಲರ್ ಫಾಲೋವರ್. ಹೆಲೋ ಡಿಯರ್, ಒನ್ ಮೋರ್, ನಿಮ್ ವ್ಲಾಗ್ಸ್ ನ ನೋಡಿ ನಾವು ಮೋಟಿವೇಟ್ ಆಗ್ತೀವಿ. ಹಾಗೆ ನಿಮ್ಗೆ ಒಬ್ರು ಮೋಟಿವೇಟರ್ ಇರ್ತಾರಲ್ಲ, ಅದು ಯಾರು? ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ಡೈಲಿ ಒಂದೇ ತರ ಮೂಡ್ ಇರಲ್ಲ. ಸೊ ಡೈಲಿ ಏನ್ ಮೋಟಿವೇಟ್ ಮಾಡುತ್ತೆ ನಿಮ್ಗೆ, ಲೈಕ್ ಕಮಾನ್ ಯು ಕ್ಯಾನ್ ಡೂ ಇಟ್ ಅಂತ ಆ ತರ ಕೇಳಿದ್ದಾರೆ. ಮೋಟಿವೇಟರ್ ಅಂತ ಏನು ಇಲ್ಲ. ಮೋಸ್ಟ್ ಆಫ್ ದ 95% ನನಗೆ ನಾನೇ ಮೋಟಿವೇಶನ್. ನನ್ನ ಲೈಫ್ ಹಿಂಗೆ ಇರ್ಬೇಕು ಅಂತ ಒಂದ್ಸಲ ಡಿಸೈಡ್ ಆದ್ವಿ ಅಂದ್ರೆ ಅದ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು, ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಒಬ್ಳೆ ದಿನಂತ ಭಯ ಪಡೋದು, ಇದನ್ನೆಲ್ಲ ಮಾಡ್ಕೊಂಡಾಗ ನಾನು ತುಂಬಾ ಲೋ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಂಗಾಗಿ ಅಂತವೆಲ್ಲ ಅರ್ಥ ಬರ್ದೇ ಇರೋ ತರ ನೋಡ್ಕೋತೀನಿ. ನನಗ್ ಮೋಟಿವೇಶನ್ ಅಂದ್ರೆ ಅಫರ್ಮೇಶನ್ಸ್ ಹೇಳ್ಕೊಂತಾ ಇರ್ತೀನಿ, ಒಳ್ಳೊಳ್ಳೆ ಸ್ಟೋರೀಸ್ ನ ನೋಡ್ತಾ ಇರ್ತೀನಿ, ಒಬ್ರ ಲೈಫ್ ಹೆಂಗ್ ಬದ್ಲಾಯ್ತು ಅಂತ ತಿಳ್ಕೊಂತಾ ಇರ್ತೀನಿ. ಅದೆಲ್ಲ ನೋಡಿದಾಗ ಎಂತೆಂತವ್ರು ಮಾಡಿದ್ದಾರೆ, ನಾನು ಮಾಡಬಲ್ಲೆ ಅಂತ ನಂಗೆ ತುಂಬಾ ಅನ್ಸುತ್ತೆ. ಸೊ ಅಂತ ಟೈಮಲ್ಲಿ ನಂಗೆ ಮೋಟಿವೇಶನ್ ಬರುತ್ತೆ. ಸಮ್ಟೈಮ್ಸ್ ನಾನು ಆದಷ್ಟು ಪ್ರಾಬ್ಲಮ್ಸ್ ನ ಯಾರ ಹತ್ರ ಡಿಸ್ಕಸ್ ಮಾಡಕ್ ಇಷ್ಟಪಡಲ್ಲ, ಅದು ಒಳ್ಳೇದಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಹಂಗಾಗಿ ಆತರ ಮೋಟಿವೇಶನ್ ಅಂತ ಏನಿಲ್ಲ. ಒಂದಿಬ್ರು ಅಥವಾ ಒಬ್ರು ಫ್ರೆಂಡ್ ಹತ್ರ ಯಾವಾಗಾರು ಏನಾದ್ರು ತುಂಬಾ ಆದಾಗ ಶೇರ್ ಮಾಡ್ಕೋತೀನಿ. ಅಂದ್ರೆ ನನಗಿಂತ ಸ್ವಲ್ಪ ನಾಲೆಡ್ಜ್ ಇರ್ತಾರಲ್ಲ ಅಂತ ಅವಾಗ ಶೇರ್ ಮಾಡ್ಕೋತೀನಿ, ಅದ್ ಬಿಟ್ರೆ ಏನೇನಿಲ್ಲ. ಥ್ಯಾಂಕ್ ಯು. ಸೋನು ಸಿದ್ದು ಅವ್ರು ಕೇಳಿದ್ರೆ, ನಿಮ್ ಡ್ರೀಮ್ ಬಗ್ಗೆ ಹೇಳಿ ಅಂಡ್ ಫ್ಯಾಮಿಲಿ ಬಗ್ಗೆ ಹೇಳಿ. ನನ್ ಡ್ರೀಮ್ ಅಂದ್ರೆ ಡೆಫಿನೆಟ್ಲಿ ನನ್ಗೆ ಮೈಂಡ್ ಅಲ್ಲಿ ಯಾವಾಗ್ಲೂ ಇರೋದೇ ನೆಮ್ಮದಿಯಾಗಿ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಬದುಕ್ಬೇಕು ಅನ್ನೋದೇ ನನ್ನ ಗೋಲು. ಅದು ರೂಟು ಕರಿಯರ್ ವೈಸ್ ಹೆಂಗ್ ಕರ್ಕೊಂಡು ಹೋದ್ರು ಪರವಾಗಿಲ್ಲ, ಅಂದ್ರೆ ಒಳ್ಳೆ ರೀತಿಲಿ ನಾವ್ ಹೆಂಗ್ ಬದುಕ್ಬೇಕು ಆ ರೀತಿ ಕರ್ಕೊಂಡು ಹೋದ್ರೆ ಏನೂ ತೊಂದರೆ ಇಲ್ಲ. ಅಡ್ಡದಾರಿ ಹಿಡಿಯಕ್ ಹೋಗ್ಬೇಡಿ. ಒಟ್ನಲ್ಲಿ ನಂಗೆ ಎಂಡಲ್ಲಿ ನಾನು ನೆಮ್ಮದಿಯಾಗಿರ್ಬೇಕು, ಒಳ್ಳೆ ದುಡ್ಡು ಮಾಡಿರ್ಬೇಕು, ಅದೇ ನನ್ನ ಮೈಂಡ್ ಅಲ್ಲಿ ಇರೋದು. ದಟ್ ಈಸ್ ಮೈ ಗೋಲ್. ರಘು ಅವರು, ತುಂಬಾ ಚೆನ್ನಾಗಿ ಕಾಣ್ತೀರಾ ಅಂದ್ರೆ ಥ್ಯಾಂಕ್ ಯು ಸೋ ಮಚ್. ಚರಿಷ್ಮಾ ಅವರು, ಅಕ್ಕ ನಿಮ್ಮ ಫ್ಯೂಚರ್ ಗೋಲ್ಸ್ ಏನು? ನಿಮ್ ಫ್ಯೂಚರ್ ಹೇಗಿರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅಂತ ಹೇಳಿ, ಪ್ಲೀಸ್ ಆನ್ಸರ್. ಅಂದ್ರೆ ಡೆಫಿನೆಟ್ಲಿ ಹೇಳದ್ನಲ್ಲ, ಚೆನ್ನಾಗಿರ್ಬೇಕು, ಹೆಲ್ದಿ ಆಗಿರ್ಬೇಕು, ಖುಷಿಯಾಗಿರ್ಬೇಕು, ಸುತ್ತಾಡೋಷ್ಟು ಫ್ರೀಡಮ್ ಇರ್ಬೇಕು, ನನ್ಗೆ ಟೈಮ್ ಫ್ರೀಡಮ್ ಇರ್ಬೇಕು, ಫಿನಾನ್ಷಿಯಲ್ ಫ್ರೀಡಮ್ ಇರ್ಬೇಕು, ಅಷ್ಟೇ ನನ್ ಗೋಲು. ಅಕ್ಷತಾ ಅವ್ರು ಕೇಳಿದಾರೆ, ನಿಮ್ಗೆ ಬೇಜಾರಾದಾಗ ಹೆಂಗ್ ರಿಯಾಕ್ಟ್ ಮಾಡ್ತೀರಾ, ಅಥವಾ ನಿಮ್ಗೆ ಯಾವ್ದ್ರಲ್ಲಿ ಆದ್ರೂ ಫೇಲ್ಯೂರ್ ಆದ್ರೆ ಏನ್ ಮಾಡ್ತೀರಾ ಅಂತ. ಬೇಜಾರ್ ಅಂತ ತುಂಬಾ ಕಡಿಮೆ ನನ್ಗಾಗೋದು, ಬಿಕಾಸ್ ನನ್ಗೆ ಎಡಿಟಿಂಗ್, ಶೂಟಿಂಗ್, ಥಿಂಕಿಂಗ್ ಇದ್ರಲ್ಲೇ ಕೆಲಸ ಹೋಗ್ಬಿಡುತ್ತೆ. ನನ್ನ ಪರ್ಸನಲ್ ಕೆಲಸಗಳು ಇದ್ರಲ್ಲೇ ಬ್ಯುಸಿ ಆಗಿರ್ತೀನಿ. ಬೇಜಾರ್ ಅಂದ್ರೆ ಯಾವ್ದಾದ್ರು ಸೀರೀಸ್ ನೋಡ್ತೀನಿ, ಅನ್ಸಿದ್ರೆ ಶಾಪಿಂಗ್ ಮಾಡ್ತೀನಿ, ಇಲ್ಲಾಂದ್ರೆ ಏನಾದ್ರು ಫೇವ್ರೆಟ್ ಊಟ ಆರ್ಡರ್ ಮಾಡ್ಕೊಂಡು ತಿಂತೀನಿ. ಸೊ ಇಂಥದ್ ಮಾಡ್ತೀನಿ. ಅಂಡ್ ಫೇಲ್ಯೂರ್ ಅಂತ ಏನು ಮಾಡಕ್ ಆಗಲ್ಲ, ಬಟ್ ಎಫರ್ಟ್ ಆಗ್ತಿದ್ದೀನಿ ಅಂತ ಗೊತ್ತು. ಅದು ಇವತ್ ಫೇಲ್ಯೂರ್ ಆದ್ರೂ ನೆಕ್ಸ್ಟ್ ಫ್ಯೂಚರ್ ನನ್ ಕೈ ಹಿಡಿಯುತ್ತೆ ಅಂತ ಸ್ವಲ್ಪ ಕಾನ್ಫಿಡೆಂಟ್ ಇರುತ್ತೆ. ಅಂತ ಟೈಮಲ್ಲಿ ಅದು ನಂಗೆ ಬಂದೇ ಬರುತ್ತೆ ಅಂತ ಗೊತ್ತು. ಸೊ ಹಂಗಾಗಿ ಜಾಸ್ತಿ ಓವರ್ ಥಿಂಕಿಂಗ್ ಮಾಡಕ್ ಇಷ್ಟಪಡಲ್ಲ. ಓವರ್ ಥಿಂಕಿಂಗ್ ಬಂದ್ರೂ ಸಹ ಜಸ್ಟ್ ಅಫರ್ಮೇಶನ್ ಹೇಳ್ಕೊಂಡು ಇನ್ನೇನೋ ಬರೆಯೋದ್ರ ಮುಖಾಂತರನು ಮೂವ್ ಆನ್ ಆಗ್ಬಿಡ್ತೀನಿ. ಪಂಚು ಅವ್ರು ಕೇಳಿದಾರೆ, ಅಕ್ಕ ನೀವೇನ್ ಓದಿದ್ದು, ಬ್ಯಾಂಕ್ಗೆ ಸೇರ್ಬೇಕಂದ್ರೆ ಏನ್ ಓದ್ಬೇಕು ಅಂತ. ನಾನು ಓದಿರೋದು BCom, ಬಟ್ ಬ್ಯಾಂಕ್ ಅದೇ ಇರ್ಬೇಕು ಅಂತ ಏನಿಲ್ಲ. ಪ್ರೈವೇಟ್ ಬ್ಯಾಂಕ್ಸ್ಗೆ ಎನಿಥಿಂಗ್ ಇಸ್ ಫೈನ್ ಆಯ್ತಾ ಕ್ವಾಲಿಫಿಕೇಶನ್, ಬಟ್ ವೆನ್ ಇಟ್ ಕಮ್ಸ್ ಟು ಗವರ್ಮೆಂಟ್ ಜಾಬ್ಸ್ ಐ ಥಿಂಕ್ ನಿಮ್ದು ಪರ್ಟಿಕ್ಯುಲರ್ ಎಕ್ಸಾಮ್ಸ್ ಎಲ್ಲ ಇರುತ್ತೆ. ಐ ಆಮ್ ನೋ ಐಡಿಯಾ, ಪ್ಲೀಸ್ ಡೋಂಟ್ ಆಸ್ಕ್ ಮಿ ಇದ್ರ ಬಗ್ಗೆ. ಅದ್ರದ್ದೇನೋ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಎಕ್ಸಾಮ್ಸ್ ಇರುತ್ತೆ, ಅದನ್ನ ಬರ್ದು ನೀವು ಹೋಗ್ಬೇಕು. ಪ್ರೈವೇಟ್ ಇದಕ್ಕೆಲ್ಲ ನೀವು ಅದ್ರೆಲ್ಲ ಅವಶ್ಯಕತೆ ಇಲ್ಲ. ಅರ್ಚನಾ ಅವ್ರು ಮತ್ತೆ ಕೇಳಿದಾರೆ, ನಿಮ್ ಟ್ಯಾಟೂ ಬಗ್ಗೆ ಹೇಳಿ ಡಿಯರ್, ಯಾವಾಗ ಇಂಟ್ರೆಸ್ಟ್ ಬಂತು, ನಿಮ್ ಟ್ಯಾಟೂ ಹಾಕ್ಸ್ಕೊಂಡಿದ್ದೀರಾ, ಯಾವ ಇಯರ್ ಅಲ್ಲಿ ಹಾಕ್ಸ್ಕೊಂಡಿದ್ದೀರಾ, ಎಷ್ಟು ಟ್ಯಾಟೂ ಇದೆ ಟೋಟಲಿ, ಅಂಡ್ ನೀವು ಯಾವಾಗ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ ತಗೊಂಡಿದ್ದು,
ಫಸ್ಟ್ ಮ್ಯಾನಿಫೆಸ್ಟೇಷನ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಹೇಗ್ ಸ್ಟಾರ್ಟ್ ಆಯ್ತು, ನಿಮ್ ಜರ್ನಿ, ನಿಮ್ ಮೆಂಟರ್ ಹೇಗ್ ಸಿಕ್ಕಿದ್ರು, ಮೆಂಟರ್ ಯಾರು, ದೀಸ್ ಆಲ್ ಆರ್ ಐ ವಾಂಟ್ ಟು ನೋ ಅಬೌಟ್ ಯು ಮೈ ಡಿಯರ್. ಟ್ಯಾಟೂಸ್ 3 ಇದೆ. ಟ್ಯಾಟೂ ನಾನು 2016-17 ಫಸ್ಟ್ ಜಾತ್ರೆಯಲ್ಲಿ ಟ್ಯಾಟೂ ಹಾಕ್ಸಿದ್ದೆ. ಆಕ್ಚುಲಿ ಕೈಯಲ್ಲಿರೋದು ತುಂಬಾ ಜನ ರಿಮೂವ್ ಮಾಡ್ಸು ಚೆನ್ನಾಗಿಲ್ಲ ಅಂತ ಇವಾಗ ಹೇಳಕ್ ಶುರು ಮಾಡಿದ್ದಾರೆ. ಅಂಡ್ ಪ್ರತಿ ವರ್ಷನೂ ಹಾಕಿಸ್ತಿದ್ದೆ. ಅದಾದ್ಮೇಲೆ 18, 19, 20 ವರ್ಗು ನಾನು ಟ್ಯಾಟೂ ಹಾಕ್ಸಿದ್ದೀನಿ. ಅದಾದ್ಮೇಲೆ ಸ್ಟಾಪ್ ಆಗ್ಬಿಡ್ತು. ಬಟ್ ಇನ್ ಮುಂದೆ ನಾನು ಟ್ಯಾಟೂ ಹಾಕ್ಸ್ಲೇಬೇಕು. ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಆದ್ರೂ ಒಂದು ಬೆಸ್ಟ್ ಟ್ಯಾಟೂ ಹಾಕ್ಸ್ಕೊತೀನಿ. ಟ್ಯಾಟೂ ಅಂದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಲಾ ಆಫ್ ಅಟ್ರಾಕ್ಷನ್ ನಾನು 2020 ಸ್ಟಾರ್ಟ್ ಮಾಡಿದ್ದು. ನಾನು ಅವಾಗೆಲ್ಲ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದೆ. ಅಂದ್ರೆ ನಂಗೆ ಇಂಗ್ಲಿಷ್ ಅಷ್ಟು ಬರ್ತಿರ್ಲಿಲ್ಲ. ಈ ಪದದ ಅರ್ಥ ಏನು, ಹಿಂಗೇನು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಸಾಕಷ್ಟು ತರ ಹುಚ್ಚಿ ತರ ಬೇರೆ ಬೇರೆ ಮೆಂಟರ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಹಿಂಗ್ ಬರಿಬೇಕಾ ಹಂಗ್ ಬರಿಬೇಕಾ ಅಂತೆಲ್ಲ ಕೇಳಿದುಂಟು. ಆ ತರದ್ದೆಲ್ಲ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಅದಾದ್ಮೇಲೆ ನಾನೇ ಸ್ವಲ್ಪ ಕಾಮ್ ಆಗಿ ಈ ಒಂದು ಟೆಕ್ನಿಕ್ ನ ಬಳಸೋಣ, ಇದ್ರಿಂದ ನನಗೆ ಹೆಂಗ್ ವರ್ಕ್ ಆಗುತ್ತೆ ನೋಡೋಣ ಅಂತ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ದು. ಹರಿಬರಿಲಿ ಏನೂ ಮಾಡಕ್ ಹೋಗ್ಬೇಡಿ. ಯಾವ್ದೇ 10 ಟೆಕ್ನಿಕ್ ನಿಮ್ ಮುಂದೆ ಬಂದ್ರು ಚೂಸ್ 1 ಟೆಕ್ನಿಕ್. ಅದಾದ್ಮೇಲೆ ನಿಧಾನಕ್ಕೆ ನೀವು ಇನ್ನೊಂದ್ 2-3 ಟೆಕ್ನಿಕ್ ನ ಡೇ ಬೈ ಡೇ ಬಳಸ್ಕೊಂಡು ಹೋಗ್ಬೋದು. ಒಂದೇ ಸಲ ಎಲ್ಲಾನು ಮಾಡಕ್ ಹೋಗ್ಬೇಡಿ. ಅಂಡ್ ಎಸ್, ನನ್ ಮೆಂಟರ್ ಬಗ್ಗೆ ಕೇಳಿದ್ರಿ, ಮೌನಿಕಾ ಅಂತ ಹೇಳ್ಬಿಟ್ಟು. ಕುಸುಮಾವತಿ ಕೇಳಿದಾರೆ, ನಿಮ್ ಇವಾಗ ಯಾವ ಕೆಲ್ಸಕ್ಕೆ ಸೇರಿದಿರಾ ಅಂದ್ರೆ ಬೇಕಿಂಗ ಇಲ್ಲ ಬೇರೆನಾ, ಬ್ಯಾಂಕಿಂಗ ಇಲ್ಲ ಬೇರೆನಾ ಅಂತ. ಇಲ್ಲ ಬ್ಯಾಂಕಿಂಗ್ ಅಲ್ಲ, ಇದು ಸ್ಟಾರ್ಟ್ಅಪ್ ಕಂಪನಿ. ವಿನೋತ್ ಅವ್ರು ಕೇಳಿದ್ರೆ ನೀವು ಸಾಗರದಲ್ಲಿ ಯಾವ ಊರಿಗೆ ಹೋಗಿದ್ರಿ, ಉಳ್ವಿ ಸಾಗರದಲ್ಲಿ. ಶ್ರುತಿ ಮಹೇಶ್ ಅವ್ರು ಕೇಳಿದ್ರೆ ನೀವು ಯಾವ ತರ ಅಮೌಂಟ್ ಸೇವಿಂಗ್ಸ್ ಮಾಡ್ತೀರಾ ಲೈಫ್ ಫ್ಯೂಚರ್ಗೆ, ಯಾಕಂದ್ರೆ ಅಮೌಂಟ್ ಜಾಸ್ತಿ ಖರ್ಚು ಮಾಡ್ತೀರಾ ಅನ್ಸುತ್ತೆ ಅದಕ್ಕೆ ಬೇಜಾರದೆ ಸರ್. ಇಲ್ಲ, ಏನೋ ಬೇಜಾರಿಲ್ಲ. ನಾವೆಷ್ಟು ಖರ್ಚು ಮಾಡ್ತೀವೋ, ಖರ್ಚು ಮಾಡ್ಬೇಕಾದ್ರೆ ನನ್ನ ಮನಸ್ಥಿತಿ ಎಷ್ಟು ಖುಷಿಯಾಗಿರುತ್ತೋ ನನ್ಗೆ ಅದಕ್ಕಿಂತ ಡಬಲ್ ಆಗಿ ದುಡ್ಡು ಬರುತ್ತೆ. ಅದೇ ಯೂನಿವರ್ಸ್ ಅಲ್ಲ. ಖರ್ಚು ಮಾಡ್ಬೇಕಾದ್ರೆ ಖುಷಿಯಿಂದ ಖರ್ಚು ಮಾಡ್ಬೇಕು. ಸೊ ಆ ತರ ಮಾಡಿದ್ರೆ ಡೆಫಿನೆಟ್ಲಿ ನೀವು ಅನ್ಕೊಂಡಿದ್ದ ದುಡ್ಡು ನಿಮ್ಗೆ ಬರುತ್ತೆ. ದಟ್ ಈಸ್ ವಾಟ್ ಐ ಬಿಲೀವ್ ಇನ್. ಅದ್ ಹಂಗೆ ಕೆಲಸ ಮಾಡುತ್ತೆ. ಸೊ ಎಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಹೋಪ್ Q&A ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸಾಕಷ್ಟು ವಿಚಾರಗಳನ್ನ ಆನ್ಸರ್ ಮಾಡಿದೀನಿ. ಅಂಡ್ ಒಳ್ಳೇದ್ ಅನ್ಕೊಳಕ್ ಶುರು ಮಾಡಿ ನಿಮ್ ಬಗ್ಗೆ ನೀವು, ಅಂಡ್ ನಿಮ್ ಬೆಸ್ಟ್ ಲೈಫ್ ನ ಬದುಕಿ ಅಂತ ಕೇಳ್ತೀನಿ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಇವಾಗ ಎಂಜಾಯ್ ಮಾಡಿದ ಪ್ರತಿಯೊಬ್ಬರಿಗೂ ಸಿಗ್ತೀನಿ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಕಲಿವಲ್ಸ್ 26 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಂಜಿತಾ ಪ್ರಕಾಶ್. ಬಾಯ್.